ವಂದನೆಗಳು. ನನ್ನ ಹೆಸರು ಪೂಜಾ ಕುರಿ. ಕಾಯಕವೇ ಕೈಲಾಸ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ನಮ್ಮ ಹೆಮ್ಮೆಯ MR ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ. ನಮ್ಮ ಶಾಲೆಯಲ್ಲಿ ವೃತ್ತಿ ಮೇಳ ಎಂಬ ನೂತನ ಹಬ್ಬವನ್ನು ಆಚರಿಸಲಾಯಿತು. ಇದರಲ್ಲಿ ಮುಖ್ಯವಾಗಿ ಮುದ್ದು ಮಕ್ಕಳು, ಮುಖ್ಯೋಪಾಧ್ಯಾಯರು, ಅತಿಥಿಗಳು, ನಮ್ಮ ನೆಚ್ಚಿನ ಗುರು ಬಳಗ ಪಾಲ್ಗೊಂಡಿತ್ತು. ಇದು ಮಕ್ಕಳಿಗೆ ವಿಶೇಷವೇ ಆಗಿತ್ತು. ಮಕ್ಕಳ ಮುಂದೆ ವೃತ್ತಿಯಲ್ಲಿ ತೊಡಗಬೇಕು, ಕೆಲಸ ಕಾರ್ಯಗಳನ್ನು ಮಾಡಬೇಕು. ಸ್ಪೋರ್ಟ್ಸ್ ಸ್ಟೋರ್, ಅದ್ಭುತವಾದ ಸ್ಟೇಷನರಿ ಶಾಪ್, ಚಹಾ ಅಂಗಡಿ, ಪಾನಿಪುರಿ, ಡಿಂಪಲ್ ಹೋಟೆಲ್, ರುಚಿ ರುಚಿ ಆಹಾರಗಳನ್ನು ಮಾಡಲಾಯಿತು. ಮೆಹಂದಿ ಕಾರ್ನರ್, ಇಂಜಿನಿಯರ್ ವೇಷದಲ್ಲಿರುವ ಧಾನೇಶ್ವರಿ, ಭಾರತದ ಬೆನ್ನೆಲುಬು ರೈತನಾದ ಕಿರಣ್ ಹಡಪದ್, ತರಕಾರಿ ಮಾರುಕಟ್ಟೆ ಅಂತೂ ನೋಡಲು ಅದ್ಭುತವಾಗಿತ್ತು. MBBS ಓದಬೇಕೆಂದು ಆಸೆ ಇಟ್ಟಿರುವ 9th ಸ್ಟೂಡೆಂಟ್ ಡಾಕ್ಟರ್ ವೇಷದಲ್ಲಿ ನೋಡಲು ಬಹಳ ಚಂದವಾಗಿದ್ದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವೇಷದಲ್ಲಿ ಶ್ವೇತಾ ಹಿರೇಮಠ್ ನಿಜವಾಗಿ ನಮ್ಮ ಶಾಲೆಗೆ ಬಂದಿದ್ದಾರೆ ಎಂದೆನಿಸುತ್ತಿತ್ತು. ಲೋನ್ ತೆಗೆದುಕೊಳ್ಳಲು ಬೇಕಾದ ಬ್ಯಾಂಕ್ ಮ್ಯಾನೇಜರ್ ವೈಭವ್ ಬಳಿಗಾರ್, ನಮ್ಮನ್ನು ಕಾಪಾಡುವ ಪೊಲೀಸ್ ಮತ್ತು ಸೈನಿಕ ಪದ್ಮಾವತಿ, ಬೃಂದಾ, ಶಿವಲಿಂಗಮ್ಮ ವೇಷದಲ್ಲಿ ನೋಡಲು ಸುಂದರವಾಗಿತ್ತು. ನಮ್ಮೆಲ್ಲರಿಗೂ ಬೋಧನೆ ಮಾಡುವ ದಾರಿದೀಪವಾದ ಗುರುಗಳ ವೇಷದಲ್ಲಿರುವ ಪೂಜಾ, ತನುಜಾ, ನಿವೇದಿತಾ, ನಿಖಿತಾ. ಆರ್ ಕನ್ನಡ ನ್ಯೂಸ್ ರಿಪೋರ್ಟರ್ ಸಾನಿಯಾ ಅತಿಥಿಗಳನ್ನು ಪ್ರಶ್ನೆ ಮಾಡುತ್ತಿದ್ದಳು. ಇಲ್ಲಿ ನೋಡ್ರಿ, ಅಣ್ಣಂದಿರು ಆಟೋಮೊಬೈಲ್ ಶಾಪ್ ಮಾಡಬೇಕೆಂದು ತಿಳಿಸುತ್ತಿದ್ದಾರೆ. ನಮ್ಮ ಗುರುಗಳು 10ನೇ ತರಗತಿ ಮುಗಿದ ಮೇಲೆ ಏನು ಮಾಡಬೇಕೆಂದು ತಿಳಿಸಿದ್ದಾರೆ. ನಮ್ಮ MR ಪಾಟೀಲ್ ಸರ್ಕಾರಿ ಶಾಲೆಯಲ್ಲಿ ಮರಗಳಿಗೆ ಏನೂ ಕಡಿಮೆ ಇಲ್ಲ. ಒಂದು ವನವೇ ಆಗಿದೆ. ಇದು ಒಂದು ವಿಶೇಷ ಹಬ್ಬವೇ ಆಗಿತ್ತು. ಈ ಹಬ್ಬಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಪ್ರಗತಿಪರ ಸಾವಯವ ಕೃಷಿ ರೈತರು ಮಂಜುನಾಥ್, ತಹಶೀಲ್ದಾರ್ ಭಾಗವಹಿಸಿ ಸಾವಯವ ಕೃಷಿ ಬಗ್ಗೆ ಅದ್ಭುತವಾಗಿ ತಿಳಿಸಿದರು. ನಿವೃತ್ತಿ ಸೈನಿಕರಾದ ಮಲ್ಲಿಕಾರ್ಜುನ್ ಅಂಬೋಜಿ ಸರ್ ಭಾಗವಹಿಸಿ ಅದ್ಭುತ ಮಾರ್ಗದರ್ಶನ ನೀಡಿದರು. ಅದೇ ರೀತಿ ರಾಮಚಂದ್ರ ಸರ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ದೊಡವಾಡ ಅಧ್ಯಾಪಕರು ಭಾಗವಹಿಸಿ ಅದ್ಭುತ ಮಾಹಿತಿ ನೀಡಿದರು. ಇದು ಒಂದು ಕರಿಯರ್ ಮೇಳ, ನಿಜವಾದ ಹಬ್ಬವಾಗಿದೆ. ಎಲ್ಲರಿಗೂ ಧನ್ಯವಾದಗಳು.